ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಆಗಸ್ಟ್ ಮಾಸದಲ್ಲಿ ಲಾಭಸ್ಥಾನ 11ನೇ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನೀವು ಈಗಾಗಲೇ ಕೆಲಸ ಕಾರ್ಯಗಳಿಗೆ ಯೋಜನೆಯನ್ನು ಮಾಡಿದರೆ ಹೊಸ ಕೆಲಸ ಕಾರ್ಯಗಳಿಗೆ ಇಲ್ಲಿ ಕುಜಗ್ರಹ ನಿಮಗೆ ಲಾಂಗ್ ಟರ್ಮ್ ಆಲೋಚನೆಗಳನ್ನು ನೀಡ್ತಾರೆ. ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುವಂತೆ ಫಲವನ್ನು ನೀಡುತ್ತಾರೆ. ಇನ್ನು ನೀವು ಆಲೋಚನೆ ಮಾಡುವವರಾಗಿದ್ದರೆ, ಪ್ಲ್ಯಾನ್ ಮಾಡುವವರಾಗಿದ್ದರೆ ನಿಮಗೆ ಹೊಸ ಜವಾಬ್ದಾರಿಗಳ ಬಗ್ಗೆ ತಂತ್ರ, ಹೊಸ ಹೊಣೆಗಾರಿಕೆಗಳ ಬಗ್ಗೆ ತಂತ್ರವನ್ನು ಮಾಡುವಂತೆ ಇಲ್ಲಿ ಕುಜಗ್ರಹ ಒಳ್ಳೆ ಲಾಭದ ಫಲವನ್ನು ನೀಡುತ್ತಾರೆ. ಕುಜಗ್ರಹ ಲಾಭಸ್ಥಾನದಿಂದ ನಿಮ್ಮ ದ್ವಿತೀಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಧನಾಭಿವೃದ್ಧಿ ಅಂದರೆ ದ್ವಿತೀಯ ಸ್ಥಾನ ಧನಸ್ಥಾನವೂ ಆಗಿರೋದ್ರಿಂದ, ಕುಟುಂಬ ಸ್ಥಾನವೂ ಆಗಿರೋದ್ರಿಂದ ಈ ಸ್ಥಾನಕ್ಕೆ ಬೇಕಾದಂತಹ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವುದಕ್ಕೆ ಧನಾಭಿವೃದ್ಧಿಗೂ ಏನಾದರೂ ಯೋಚನೆ ಮಾಡುವಂತೆ, ತಂತ್ರ ಮಾಡುವಂತೆ ಇಲ್ಲಿ ಕುಜಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ. ಈ ಮಾಸದಲ್ಲಿ ಆ ಸ್ಥಾನವನ್ನು ಶುಕ್ರಗ್ರಹ ವೀಕ್ಷಣೆ ಮಾಡ್ತಾ ಇದ್ದು, ಶುಕ್ರಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಅಷ್ಟಮದಲ್ಲಿ ಸಂಚಾರ ಮಾಡಿದ್ರು ನಿಮ್ಮ ಧನಸ್ಥಾನವನ್ನು ಧನಸ್ಥಾನಾಧಿಪತಿ ಗುರುಗ್ರಹದೊಂದಿಗೆ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಧನಾಭಿವೃದ್ಧಿಯಲ್ಲಿ ಹೆಚ್ಚು ಸಮಸ್ಯೆಗಳಾಗುವುದಿಲ್ಲ. ಆದರೆ ವ್ಯಾಪಾರ ವ್ಯವಹಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅಡೆತಡೆಗಳಿರುತ್ತೆ. ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ವಿಳಂಬ ಆಗ್ತಾ ಇರುತ್ತೆ. ಆದರೆ ಆದಂತಹ ಕೆಲಸದಲ್ಲಿ ಧನಾಭಿವೃದ್ಧಿ ಆಗ್ತಾ ಇರುತ್ತೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ, ವೃಶ್ಚಿಕ ರಾಶಿಯವರಿಗೆ ದಶಮವನ್ನು ಸೂರ್ಯಗ್ರಹ ಪ್ರವೇಶ ಮಾಡ್ತಾ ಇದ್ದು ಈ ಮಾಸದಲ್ಲಿ 17ನೇ ದಿನಾಂಕದವರೆಗೆ ನಿಮ್ಮ ನವಮ ಅಂದರೆ ಭಾಗ್ಯಸ್ಥಾನದಲ್ಲಿ ಸೂರ್ಯಗ್ರಹ ಸಂಚಾರ ಮಾಡೋದ್ರಿಂದ ಮತ್ತು ಅಷ್ಟಮಾಧಿಪತಿಯಾದಂತಹ ಬುಧಗ್ರಹ ಭಾಗ್ಯದಲ್ಲಿ ಸಂಚಾರ ಮಾಡೋದ್ರಿಂದ ಅಡೆತಡೆಗಳಿಂದಲೇ ನೀವು ಲಾಭವನ್ನು ಪಡೆದುಕೊಳ್ಳುವಂತೆ, ಅಡೆತಡೆಗಳಿಂದಲೇ ಅದೃಷ್ಟವು ನಿಮಗೆ ವರ್ಕ್ ಆಗುವಂತೆ ಇಲ್ಲಿ ಬುಧಗ್ರಹ ಫಲವನ್ನು ನೀಡುತ್ತಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಹೆಚ್ಚು ಸಮಸ್ಯೆಗಳಿಲ್ಲ, ಏಕೆಂದರೆ ನವಮ ಸ್ಥಾನ ಮತ್ತು ದಶಮ ಸ್ಥಾನದಲ್ಲಿ ಸೂರ್ಯಗ್ರಹದ ಸಂಚಾರ ಆಗ್ತಾ ಇದ್ದು ಹೆಚ್ಚಿನ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ಆದರೆ ಹೊಸದಾಗಿ ಸಂಘಟನೆ ಮಾಡಬೇಕು, ನೀವೇನಾದರೂ ಅಧಿಕಾರವನ್ನು ವಹಿಸ್ಕೊಳ್ಬೇಕು ಅನ್ನುವಂಥವರಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗುತ್ತೆ. ಏಕೆಂದರೆ ಸೂರ್ಯಗ್ರಹದೊಂದಿಗೆ ಕೇತುಗ್ರಹದ ಸಂಚಾರವೂ ಆಗೋದ್ರಿಂದ ನಿಮ್ಮ ಹೊಸ ಆರಂಭದ ಸಂಘಟನೆ ಅಥವಾ ಹೊಸ ಜವಾಬ್ದಾರಿಗಳಿಗೆ, ಹೊಸ ಅಧಿಕಾರವನ್ನು ಪಡೆದುಕೊಳ್ಳುವಂತಹ ವಿಷಯದಲ್ಲಿ ಮಾರ್ಗದಲ್ಲಿ ನೀವಿದ್ದರೆ ಈ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೇತುಗ್ರಹದಿಂದ ಅಡೆತಡೆಯಾಗುತ್ತೆ. ಪತಿ ಪತ್ನಿ ವಿಷಯದಲ್ಲಿ ಸಪ್ತಮಾಧಿಪತಿಯಾಗಿ ಶುಕ್ರಗ್ರಹ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ, ಗುರುಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ಮಧ್ಯಮ ಫಲವನ್ನು ನೀಡ್ತಾರೆ. ಇಲ್ಲಿ ಹೆಚ್ಚು ಸಮಸ್ಯೆಗಳೂ ಇಲ್ಲ ಅಥವಾ ಹೆಚ್ಚು ಸಂತೋಷ, ಇಲ್ಲಿ ಒಳ್ಳೆ ಫಲಗಳು ಇಲ್ಲ, ಮಧ್ಯಮ ಫಲವನ್ನು ಈ ಗ್ರಹಗಳು ನೀಡ್ತಾರೆ. ಆದರೆ ಅಷ್ಟಮದಲ್ಲಿ ಶುಕ್ರಗ್ರಹ ಯಾವ ರೀತಿ ಹೆಚ್ಚು ಇಂಟ್ರೆಸ್ಟನ್ನು ನಿಮಗೆ ನೀಡ್ತಾರೆ ಅಂದರೆ, ಗುರುಗ್ರಹದೊಂದಿಗೆ ಅಷ್ಟಮದಲ್ಲಿ ಸಂಚಾರ ಆಗುವಾಗ ಬರ್ತ್ ಆ್ಯಂಡ್ ರೀಬರ್ತ್ ಬಗ್ಗೆ ನೀವು ತಿಳಿದುಕೊಳ್ಳುವಂತೆ ಮತ್ತು ಸಪ್ತಮಾಧಿಪತಿಯಾಗಿ ಅಷ್ಟಮದಲ್ಲಿ ಅಂದರೆ ಸಪ್ತಮ ಅಂದರೆ ಇಲ್ಲಿ ಆಪೋಸಿಟ್ ಇರುವಂತಹ ವ್ಯಕ್ತಿಗಳನ್ನು ಸೂಚಿಸುತ್ತೆ. ಅಂದರೆ ಹೊಸಬರ ಪರಿಚಯ ಆಗ್ಬೋದು ಅಥವಾ ಹೊಸ ಪಾರ್ಟ್ನರ್ ಆಗ್ಬೋದು. ಈ ರೀತಿ ಈ ಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ಶುಕ್ರಗ್ರಹ ಗುರುಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಇಂಥ ವಿಷಯಗಳಲ್ಲಿ ಅಂದರೆ ಅನುಭವ ಇರುವಂತಹ ಅಥವಾ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅಂದರೆ ಬರ್ತ್ ಆ್ಯಂಡ್ ರೀಬರ್ತ್ ವಿಷಯಗಳನ್ನು ತಿಳಿದವರ ವ್ಯಕ್ತಿಗಳ
ಪರಿಚಯ ಆಗ್ಬೋದು, ಸಂಬಂಧ ಆಗ್ಬೋದು, ಇಲ್ಲಿ ನಿಮಗೆ ಉತ್ಪತ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಎಲ್ಲರಿಗೂ ಆಗದೇ ಇರ್ಬೋದು, ಕೆಲವರಿಗೆ ಆಗ್ಬೋದು, ಅಥವಾ ಆದರೂ ನಿಮ್ಮ ಗಮನಕ್ಕೆ ಬರದೇ ಇರ್ಬೋದು. ಈ ರೀತಿ ಶುಕ್ರ ಗ್ರಹ ಇಲ್ಲಿ ಫಲವನ್ನು ನೀಡ್ತಾರೆ. ಚತುರ್ಥ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರದಿಂದ, ಅಂದರೆ ನಿಮ್ಮ ಮನೆಯ ವಾತಾವರಣದಲ್ಲಿಯೇ ಗುಪ್ತವಾಗಿ ಯಾರಾದರೂ ನಿಮಗೆ ಸಮಸ್ಯೆಗಳನ್ನು ನೀಡಲಿಕ್ಕೆ ಆಗಾಗ ನಿಮಗೆ ಏನಾದರೂ ತಂತ್ರ ಮಾಡ್ತಾ ಇರ್ತಾರೆ. ಇದರಿಂದ ನಿಮಗೆ ಏನಾದರೂ ಮನಸ್ಸಿಗಾಗ್ಬೋದು, ಇನ್ನುಳಿದ ವಿಷಯಗಳಿಗಾಗ್ಬೋದು ಅಸಮಾಧಾನ ಆಗ್ತಾ ಇರುತ್ತೆ. ಈ ಒಂದು ವಿಷಯದಲ್ಲಿ ನಿಮ್ಮ ಮನೆಯ ವಾತಾವರಣದಲ್ಲಿ ನೆಮ್ಮದಿ ವಾತಾವರಣವನ್ನು ನೀವೇ ಕ್ರಿಯೇಟ್ ಮಾಡಿಕೊಳ್ಬೇಕು. ಮತ್ತು ಪಂಚಮದಲ್ಲಿ ಶನಿಗ್ರಹದ ಸಂಚಾರ, ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಆ ಪಂಚಮವನ್ನು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಆ ಸ್ಥಾನವು ವಿದ್ಯಾಸ್ಥಾನವೂ ಆಗಿರೋದ್ರಿಂದ ನಿಮಗೆ ಆ ಸ್ಥಾನದಲ್ಲಿ ಕುಜಗ್ರಹದ ವೀಕ್ಷಣೆಯಿಂದ ಮೆಕ್ಯಾನಿಕಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ, ಈ ಒಂದು ವಿಷಯದಲ್ಲಿ ಮಿಷನರಿ ಸಂಬಂಧಪಟ್ಟಂತೆ ಯಾರಾದರೂ ಓದುವಂತಹ ವಿದ್ಯಾರ್ಥಿಗಳಿಗೆ ಡೆವಲಪ್ಮೆಂಟ್ ಇರುತ್ತೆ. ಇನ್ನುಳಿದಂತೆ ಇಲ್ಲಿ ಶನಿಗ್ರಹ ಶುಭ ಫಲಗಳನ್ನೇ ನಿಮಗೆ ನೀಡ್ತಾರೆ. ಏಕೆಂದರೆ ಆ ಸ್ಥಾನದಲ್ಲಿ ಪಂಚಮದಲ್ಲಿ ಹೆಚ್ಚು ಶುಭ ಫಲಗಳನ್ನು ಶನಿಗ್ರಹ ನೀಡುವುದಿಲ್ಲ. ವಿದ್ಯಾರ್ಥಿಗಳು ಹೆಚ್ಚು ಪ್ರಗತಿಯ ಕಡೆಗೆ ಮನಸ್ಸನ್ನಿಟ್ಟು ಓದುವಂತಹ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುವಂತಾಗುತ್ತೆ. ಈ ಮಾಸದಲ್ಲಿ ನೀವು ಪ್ರಯತ್ನಿಸಿದಂತಹ ನಿಮ್ಮ ಎಫರ್ಟ್ ಇದ್ದಂತಹ ವಿಷಯಗಳಲ್ಲಿ ಕುಜಗ್ರಹ ಸಕ್ಸಸ್ಸನ್ನು ನೀಡ್ತಾರೆ. ಕುಜಗ್ರಹ ಸಂಚರಿಸುವಂತಹ ರಾಶಿ ಲಾಭಸ್ಥಾನವಾಗಿ ಅಲ್ಲಿ ಕುಜನು ಮಿತ್ರ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲವನ್ನೇ ಕುಜಗ್ರಹ ನೀಡ್ತಾರೆ. ಹಾಗಾಗಿ ಎಫರ್ಟ್ ಹಾಕುವ ವಿಷಯಗಳಿಗೆ ಸಕ್ಸಸ್ ಅಂತೂ ನಿಮಗೆ ಸಿಗುತ್ತೆ. ಆದರೆ ಕೆಲವು ವಿಷಯಗಳಲ್ಲಿ ಅಸಮಾಧಾನ ಇರುತ್ತೆ. ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಧ್ಯಮ ಫಲ ಇರುತ್ತೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಶುಭವಾಗಲಿ. ಪರಿಹಾರದ ವಿಷಯದಲ್ಲಿ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮಗ್ರಹಗಳ ದಶಾಭುಕ್ತಿ ಪ್ರಭಾವ ಹೆಚ್ಚಿರುತ್ತೆ. ನಿಮಗೆ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರ ಮತ್ತು ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದಂತಹ ಮೂಲದಿಂದ ಪರಿಹಾರಗಳು ವರ್ಕ್ ಆಗುತ್ತೆ. ನೀವು ಯಾವುದೇ ಸಾಧನೆಯನ್ನು ಮಾಡುವಂತಹ ಆಲೋಚನೆಯಲ್ಲಿದ್ದರೆ, ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಯಾವ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಾ, ಯಾವ ವಿಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ನೀವು ಯಾವ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಆಗಿ ಪರಿಹಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಯಾರು ಎಷ್ಟು ಹಣವನ್ನು ಗಳಿಸಬೇಕು, ಯಾವ ವಿಜಯವನ್ನು ಯಾರು ಅನುಭವಿಸಬೇಕು ಮತ್ತು ಯಾರ ಅದೃಷ್ಟ ಯಾರ ಕೈಯಲ್ಲಿ, ಯಾರ ವಿಜಯ ಯಾವ ಕ್ಷೇತ್ರದಲ್ಲಿ, ಇದೆಲ್ಲವನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ನಿಮಗೆ ಸೂಚಿಸ್ತವೆ. ಅದರ ಪ್ರಕಾರವಾಗಿ ನಿಮ್ಮ ಜೀವನವು ಇಲ್ಲಿ ನಿಮಗೆ ಸಿಗಬೇಕಾದದ್ದು ಸಿಗುವಂತ ಆಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿನ ಮೂಲ ವಿಷಯಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದ ಪ್ರಗತಿ ಮತ್ತು ನೆಮ್ಮದಿಯ ಮಾರ್ಗದಲ್ಲಿ ಪರಿಹಾರ ಅನ್ನೋದು ಇಲ್ಲಿ ಸರಿಯಾಗಿ ಸಕ್ಸಸ್ಸನ್ನು ನೀಡುವುದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸರಿಯಾದಂತಹ ಗೋಲ್ ಇರಬೇಕಾಗತ್ತೆ, ಆಲೋಚನೆಗಳು ಸರಿ ಇರಬೇಕಾಗತ್ತೆ ಮತ್ತು ಪರಿಹಾರಗಳು ಸರಿಯಾದ ಮೂಲದಿಂದ ಸಿಗಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಪ್ರಯತ್ನದಲ್ಲಿ ಸರಿಯಾಗಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ. ಅಂದರೆ ಕೆಲವರಿಗೆ ಕೆಲವು ಸೆಟ್ ಆಗ್ತಾ ಇರೋದಿಲ್ಲ ಮತ್ತು ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ದರೆ ಅದಕ್ಕೆ ವಿರುದ್ಧವಾದಂತಹ ಗ್ರಹದ ಪರಿಹಾರವನ್ನು ನೀವು ಗೋಚಾರದಲ್ಲೇನು ತಿಳಿದು ನೀವು ಮಾಡ್ಕೊಳ್ತಾ ಇರ್ತೀರ, ಆಗ ನಿಮಗೆ ರಿವರ್ಸ್ ಫಲ ಸಿಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೂಲದ ವಿಷಯಗಳನ್ನು
ಕಾರಣಗಳನ್ನು ತಿಳಿದುಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಈ ಮಾರ್ಗದಲ್ಲಿ ಯಶಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ.